ಸ್ನೇಹಿತರೆ, ವಾಟ್ಸಪ್ನಲ್ಲಿ ನಾವು ಪ್ರತ್ಯೇಕವಾದಂಥ ಪ್ರೊಫೈಲ್ಗೆ ನಾವು ನೋಟಿಫಿಕೇಷನ್ಸ್ಗಳನ್ನ ಯಾವ ರೀತಿ ಸ್ಟಾಪ್ ಮಾಡಬೇಕು ಅಂತ ಚರ್ಚೆ ಮಾಡೋಣ. ಅಂದರೆ ನೋಟಿಫಿಕೇಷನ್ಸ್ಗಳು ನಾವು ಯಾವುದಾದ್ರೂ ಒಂದೇ ಒಂದು ನಂಬರ್ಗೆ ನಾವು ನೋಟಿಫಿಕೇಷನ್ಸ್ಗಳು ಬರಬಾರ್ದು. ಅಂದರೆ ಆ ಉಳಿದೆಲ್ಲ ನಂಬರ್ಸ್ಗಳು ಸ್ಟಾರ್ಟ್ ಇರಬೇಕು. ಒಂದೇ ಒಂದು ಅಥವಾ ಎರಡು ನಂಬರು ಈ ರೀತಿ ನಮಗೆ ಬೇಡವಾದಂಥ ನಂಬರ್ನ ನೋಟಿಫಿಕೇಷನ್ಸ್ಗಳು ಮೇಲ್ಗಡೆ ಬರಬಾರ್ದು. ವಾಟ್ಸಪ್ನಲ್ಲಿ ಮೇಲ್ಗಡೆ ತೋರಿಸಬಾರ್ದು. ಮೆಸೇಜ್ ಬಂದರೂ ಕೂಡ ಮೇಲ್ಗಡೆ ತೋರಿಸಬಾರ್ದು. ಅಂದರೆ ನಾವು ಯಾವ ರೀತಿ ಮಾಡಬೇಕು ಅಂತ ನಾನು ಸಂಪೂರ್ಣವಾಗಿ ಇವತ್ತು ಹೇಳ್ತೀನಿ. ವಾಟ್ಸಪ್ನಲ್ಲಿ ಆಪ್ಷನ್ ಇದೆ ಸ್ನೇಹಿತರೆ, ಪ್ರತ್ಯೇಕವಾದಂಥ ನಂಬರ್ಗೆ ಬೇರೆ ಬೇರೆ ರೀತಿಯಲ್ಲಿ ನಾವು ನೋಟಿಫಿಕೇಷನ್ಸ್ಗಳನ್ನ ಆನ್ ಆಫ್ ಮಾಡ್ಕೋಬೋದು ಅಥವಾ ಮ್ಯೂಟ್ ಮಾಡ್ಕೋಬೋದು. ಹಾಗೆ ನಮ್ಮ ಚಾನಲ್ಗೆ ಮೊದಲು ಬಂದಿದ್ದರೆ ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಮತ್ತು ಪಕ್ಕದಲ್ಲಿರುವಂಥ ಬೆಲ್ ಐಕನ್ನ ಪ್ರೆಸ್ ಮಾಡಿ ನಮ್ಮ ತಂತ್ರಜ್ಞಾನ ಆಧಾರಿತ ಬೃಹತ್ ಕುಟುಂಬದ ಸದಸ್ಯರಾಗಿ. ಸ್ನೇಹಿತರೆ, ವಾಟ್ಸಪ್ನ ಈ ರೀತಿ ಓಪನ್ ಮಾಡ್ಕೊಂಡಿದ್ದೀನಿ. ಮಾಡಿದ ನಂತರದಲ್ಲಿ ಯಾವುದಾದ್ರೂ ಒಂದು ಪ್ರೊಫೈಲ್ನ ಓಪನ್ ಮಾಡ್ತೀನಿ. ನೋಡಿ, ಈ ನಂಬರ್ನ ನಾನು ಈ ರೀತಿ ಓಪನ್ ಮಾಡ್ತೀನಿ. ಈ ನಂಬರ್ನ ನೋಟಿಫಿಕೇಷನ್ಸ್ಗಳು ನಮಗೆ ವಾಟ್ಸಪ್ನಲ್ಲಿ ಮೇಲೆ ಬರಬಾರ್ದು. ಅಂದರೆ ಈ ರೀತಿ ಓಪನ್ ಮಾಡಿಬಿಟ್ಟು ಆ ಒಂದು ನಂಬರ್ ಮೇಲೆ ಇಲ್ಲಿ ಮೇಲ್ಗಡೆ ಈ ರೀತಿ ಪ್ರೊಫೈಲ್ ಓಪನ್ ಮಾಡ್ಕೊಳ್ಳಿ ಸ್ನೇಹಿತರೆ. ಓಪನ್ ಮಾಡಿದ ನಂತರದಲ್ಲಿ ಇಲ್ಲಿ ನೋಡಿ ನೋಟಿಫಿಕೇಷನ್ಸ್ ಅಂತ ಮೇಲ್ಗಡೆ ಆಪ್ಷನ್ ಇರುತ್ತೆ, ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಅಂದರೆ ಈ ಒಂದು ನಂಬರ್ಗೆ ಮಾತ್ರ ಸಂಬಂಧಪಟ್ಟಂಥ ನೋಟಿಫಿಕೇಷನ್ಸ್ಗಳು ನಮಗೆ ಬರೋದಿಲ್ಲ, ಅಂದರೆ ಬರಬಾರ್ದು. ಅಂದರೆ ಇನ್ಮೇಲೆ ಈ ರೀತಿ ಕ್ಲಿಕ್ ಮಾಡಿಬಿಟ್ಟು ಇಲ್ಲಿ ಮ್ಯೂಟ್ ನೋಟಿಫಿಕೇಷನ್ಸ್ ಅಂತ ಮೇಲ್ಗಡೆ ಆಪ್ಷನ್ ಇದೆ, ಅದನ್ನು ನೀವು ಆನ್ ಮಾಡ್ಕೋಬೇಕಾಗುತ್ತೆ. ಮಾಡಿದ ನಂತರದಲ್ಲಿ ನಿಮಗೆ ಯಾವುದೇ ರೀತಿಯಲ್ಲಿ ಈ ಒಂದು ನಂಬರ್ನಿಂದ ಬರುವಂಥ ಮೆಸೇಜ್ಗಳಿರ್ಬೋದು ಅಥವಾ ಯಾವುದಾದ್ರೂ ಒಂದು ವಿಡಿಯೋಸ್ಗಳಿರ್ಬೋದು, ಫೋಟೋಸ್ಗಳು ಬಂದರೂ ಕೂಡ ಮೇಲ್ಗಡೆ ಬಂದಿದೆ ಅಂತ ತೋರಿಸೋದಿಲ್ಲ. ಈ ರೀತಿ ನೋಡ್ಬೋದು. 8 hours 1 week ಅಂತ ಇದೆ. ನಾನು ಆಲ್ವೇಸ್ ಅಂತ ಸೆಟ್ ಮಾಡಿಬಿಟ್ಟು ಓಕೆ ಅಂತ ಕ್ಲಿಕ್ ಮಾಡ್ಕೋತೀನಿ. ಟೈಮ್ ಕೂಡ ಸೆಟ್ ಮಾಡ್ಕೋಬೋದು. ಈ ರೀತಿ ನಾವು ವಾಟ್ಸಪ್ನಲ್ಲಿ ಪ್ರತ್ಯೇಕವಾದಂಥ ನಂಬರ್ಗೆ ನಾವು ನೋಟಿಫಿಕೇಷನ್ಸ್ಗಳನ್ನ ಮ್ಯೂಟ್ ಮಾಡ್ಕೋಬಹುದು. ಹಾಗೆ ಸ್ನೇಹಿತರೆ, ಕೊಟ್ಟಿರೋ ಮಾಹಿತಿ ಸಂಪೂರ್ಣ ಮತ್ತು ನಿರೂಪಣೆ ಮಾಡಿದೆ. ಶೈಲಿ ಉತ್ತಮ ಅಂತ ಅನಿಸಿದರೆ ವಿಡಿಯೋನ ಲೈಕ್ ಮಾಡಿ ಮತ್ತು ನಿಮ್ಮ ಸ್ನೇಹಿತರಿಗೂ ಕೂಡ ಶೇರ್ ಮಾಡಿ. ಹಾಗೆ ಅದ್ರ ಬಗ್ಗೆ ಸಮಸ್ಯೆಗಳು, ಡೌಟ್ಗಳಿದ್ದರೆ ಕಮೆಂಟಲ್ಲಿ ಅವಶ್ಯವಾಗಿ ತಿಳಿಸಿ. ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ಹೊಸ ವಿಷಯದೊಂದಿಗೆ ಇದೇ ಇರ್ತೀನಿ. ಮುಂದೆ ಬರ್ತೀವಿ. ಎಲ್ಲಿವರೆಗೂ ಟೇಕ್ ಕೇರ್.